ಇವತ್ತು ನಮ್ಮ ಬಳಿ ಇದೆ ಭಾರತೀಯ ರಸ್ತೆಗಳ ರಾಜ, ವರ್ಷಗಳಿಂದಲೂ ಜನರ ಹೃದಯ ಗೆದ್ದಿರುವ ಲೆಜೆಂಡರಿ ಬೈಕ್ ರಾಯಲ್ ಎನ್ಫೀಲ್ಡ್ ಬುಲೆಟ್. ನಮಸ್ಕಾರ ಗೆಳೆಯರೆ, ಸ್ವಾಗತ ನಿಮ್ಮ ಕೆಜಿಕೆ ಮೋಟೋ ವ್ಲಾಗಿಗೆ. ಈ ಕ್ಲಾಸಿಕ್ ಡಿಸೈನ್, ರೌಂಡ್ ಹೆಡ್ ಲ್ಯಾಂಪ್, ಕ್ರೋಮ್ ಫೀಲಿಂಗ್, ದೊಡ್ಡ ಫ್ಯೂಲ್ ಟ್ಯಾಂಕ್, ಲೌಡ್ ಬುಲೆಟ್ ಸೌಂಡ್ ಇವೆಲ್ಲ ಸೇರಿ ಈ ಬೈಕ್ ಒಂದು ವಿಭಿನ್ನ ಪರ್ಸನಾಲಿಟಿ ಕೊಡುತ್ತೆ. ಇದು ರಸ್ತೆ ಮೇಲೆ ಹೋದಾಗ ಜನರು ತಿರುಗಿ ನೋಡುವಂತ ಪರ್ಸನಾಲಿಟಿ ಹೊಂದಿದೆ. ಈ ಬುಲೆಟ್ ನಲ್ಲಿ 349cc ಎಂಜಿನ್, ಸಿಂಗಲ್ ಸಿಲಿಂಡರ್ ಎಂಜಿನ್ ಇದೆ. ಎಂಜಿನ್ ಸ್ಟಾರ್ಟ್ ಮಾಡಿದ ತಕ್ಷಣ ಬರುವ ಈ ರಾಯಲ್ ಎನ್ಫೀಲ್ಡ್ ಸೌಂಡ್ ಅದೇ ಒಂದು ಬೇರೆ ಲೆವೆಲ್ ಫೀಲಿಂಗ್. ಹೈವೇ ಸ್ಪೀಡ್ ನಲ್ಲಿ ಕೂಡ ಬೈಕ್ ಎಂಜಿನ್ ಸ್ಮೂತ್ ಆಗಿ ಪವರ್ ಡೆಲಿವರಿ ಮಾಡುತ್ತೆ. ಬಟ್ ಈ ಬೈಕ್ ಸ್ಪೀಡ್ ಲವರ್ ಗಿಂತ ರೈಡ್ ಎಂಜಾಯ್ ಮಾಡುವವರಿಗೆ ಮಾಡಿರೋ ಮೆಷಿನ್. ಈ ಬೈಕ್ ಸುಮಾರು 35ರಿಂದ 40 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡಬಹುದು. ರೈಡ್ ಸ್ಟೈಲ್, ಟ್ರಾಫಿಕ್ ಮತ್ತು ರೋಡ್ ಕಂಡೀಷನ್ ಮೇಲೆ ಸ್ಮೂತ್ ಆಗಿ ಡಿಪೆಂಡ್ ಆಗುತ್ತೆ. 349cc ಎಂಜಿನ್ ಗೆ ಈ ಮೈಲೇಜ್ ಸಾಕಷ್ಟು ಡೀಸೆಂಟ್ ಅನ್ನಬಹುದು. ನನಗೆ ಇಷ್ಟವಾದ ವಿಷಯಗಳು: ರಾಯಲ್ ರೋಡ್ ಪ್ರೆಸೆನ್ಸ್, ಕಂಫರ್ಟೇಬಲ್ ರೈಡಿಂಗ್ ಪಾಯಿಂಟ್, ಹೈವೇ ಸ್ಟೆಬಿಲಿಟಿ, ಲೆಜೆಂಡರಿ ಬುಲೆಟ್ ಫೀಲ್, ಪವರ್ಫುಲ್ ಅಂಡ್ ರೆಸ್ಪಾನ್ಸಿಂಗ್ ಎಂಜಿನ್. ಈಗ ಕೆಲವು ಮೈನಸ್ ಪಾಯಿಂಟ್: weight ಸ್ವಲ್ಪ ಜಾಸ್ತಿನೇ ಅನ್ಸ್ಬೋದು. ಸಿಟಿ ಟ್ರಾಫಿಕ್ ನಲ್ಲಿ ಮ್ಯಾನೇಜ್ ಮಾಡೋದು ಹೊಸ ರೈಡರ್ ಗೆ ಕಷ್ಟ ಅನ್ಸ್ಬೋದು. ಪರ್ಫಾರ್ಮೆನ್ಸ್ ಲವರ್ ಗೆ ಪವರ್ ಕಡಿಮೆ ಅನ್ಸಬಹುದು. ನನ್ನ ಅಭಿಪ್ರಾಯದಲ್ಲಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಅನ್ನೋದು ಸ್ಪೀಡ್ ಮೆಷಿನ್ ಅಲ್ಲ, ಇದೊಂದು ಮೂಮೆಂಟ್. ಪ್ರತಿ ರೈಡ್ ಅನ್ನು ಎಂಜಾಯ್ ಮಾಡಬೇಕು, ರೋಡ್ ಅನ್ನು ಫೀಲ್ ಮಾಡಬೇಕು. ರಾಯಲ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಬುಲೆಟ್ ಒಂದು ಪರ್ಫೆಕ್ಟ್ ಚಾಯ್ಸ್. ಇವತ್ತಿನ ಮಾಡೆಲ್ ಬೈಕ್ ನಡುವೆ ಕೂಡ ಬುಲೆಟ್ ತನ್ನ ಐಡೆಂಟಿಟಿ ಉಳಿಸಿಕೊಂಡಿದೆ. ಆದ್ದರಿಂದ ಕ್ಲಾಸಿಕ್ ಸ್ಟೈಲ್, ಕಂಫರ್ಟ್ ಮತ್ತು ರಾಯಲ್ ಫೀಲ್ ಬೇಕು ಅಂದ್ರೆ ಬೈಕ್ ಖಂಡಿತ ವರ್ತ್ ಇಟ್. ಸ್ನೇಹಿತರೆ, ಇವತ್ತಿನ ರಾಯಲ್ ಎನ್ಫೀಲ್ಡ್ ಬುಲೆಟ್ ರಿವ್ಯೂ ನಿಮಗೆ ಆಗಿದರೆ ಲೈಕ್ ಮಾಡಿ. ಹೊಸದಾಗಿ ಬಂದಿದೆ ಕೆಜಿಕೆ ಮೋಟೋ ವ್ಲಾಗ್ ಮಾಡಿ. ನಿಮ್ಮ ಡ್ರೀಮ್ ಬೈಕ್ ಯಾವುದಂತ ಕಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ರೈಡ್ ಸೇಫ್, ವೇರ್ ಹೆಲ್ಮೆಟ್, ಕೀಪ್ ರೈಡಿಂಗ್. ದಿಸ್ ಈಸ್ ಕೆಜಿಕೆ ಮೋಟೋ ವ್ಲಾಗ್ ಸೈನಿಂಗ್ ಆಫ್.